ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ಒಂದು ಸೀರಿಯಲ್ ಆಗಿದೆ. ಈಗ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂಥ TRPಗಳ ಪೈಕಿ ಈ ಸೀರಿಯಲ್ಗೆ ಕೊಂಚ ಮಟ್ಟಿಗೆ ಚೆನ್ನಾಗಿಯೇ TRP ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಒಳ್ಳೆಯ ಕಥೆಯನ್ನು ಹೊಂದಂಥ ಈ ಸೀರಿಯಲ್ ಇದಾಗಿರೋದ್ರಿಂದ ಇದನ್ನು ನೋಡುಗರ ಸಂಖ್ಯೆ ಸಹಜವಾಗಿ ಜಾಸ್ತಿನೇ ಇದೆ. ಆದರೆ ಕಲರ್ಸ್ ಕನ್ನಡದಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆಯಲ್ಲಿ ಕೀರ್ತಿ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮಿ, ಅದ್ರ ಮಧ್ಯದಲ್ಲಿ ವೈಷ್ಣವ್ ಹಾಗೇನೆ ಅವರ ತಾಯಿ. ಇವರ ಇಷ್ಟು ಜನರ ಕತೆ ಏನಾಗತ್ತೆ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಇನ್ನೊಬ್ರಿಗೆ ಪ್ರೀತಿ, ಇದೆಲ್ಲದರ ನಡುವೆ ಅವ್ರ ತಾಯಿ ಮಾಡಿದ್ದೇ ಇಲ್ಲಿ ಕುತಂತ್ರ. ಸೊ ಹೀಗೆ ಈ ಸೀರಿಯಲ್ ಸಾಗ್ತಾ ಇದೆ. ನೋಡೋದಕ್ಕೆ ಕತೆ ಚೆನ್ನಾಗಿರುವಂಥ ಕಾರಣಕ್ಕೆ ಅದರ ಜೊತೆಗೆ ಕೀರ್ತಿ ಆ್ಯಕ್ಟಿಂಗ್ ಸೇರಿದಂತೆ ಇನ್ನುಳಿದವರ ಆ್ಯಕ್ಟಿಂಗ್ ಚೆನ್ನಾಗಿರುವಂಥ ಕಾರಣಕ್ಕೆ ಈ ಸೀರಿಯಲ್ನನ್ನು ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ಸೊ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಧಾರಾವಾಹಿಗಳ ಪೈಕಿ ಕೆಲವು ಧಾರಾವಾಹಿಗಳು TRPಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ ಒಂದಾಗಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಒಂದು ಪಾತ್ರಧಾರಿ ಹೊರಗೆ ಹೋಗ್ತಾ ಇದ್ದಾರೆ. ಇದು ಸಹಜವಾಗಿಯೇ ಅಭಿಮಾನಿಗಳಿಗೆ ಬೇಸರ ತರಿಸ್ತಾ ಇದೆ. ಹೌದು, ಈಗಾಗಲೇ ಕೆಂಡ ಸಂಪಿಗೆ ಹೀರೋಯಿನ್ ಪಾತ್ರಕ್ಕೆ ಗುಡ್ ಬೈ ಹೇಳಿ ಹೋಗಿದ್ದಾಯಿತು. ಅದಕ್ಕೆ ಹೊಸೊಬ್ರು ಬಂದಾಗಿದೆ. ಇದರ ನಡುವೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಲಕ್ಷ್ಮಿ ಪಾತ್ರಧಾರಿ ಕೂಡ ಬಿಟ್ಟು ಹೋಗ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಕಾರಣ ಅವರು ತೆಲುಗು ಇಂಡಸ್ಟ್ರಿಯಲ್ಲಿ ಯಾವುದೋ ಒಂದು ಸೀರಿಯಲ್ಗೆ ಪ್ರಮುಖ ಪಾತ್ರವನ್ನು ಮಾಡ್ತಾ ಇರೋದ್ರಿಂದ. ಸೊ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರೇ ಈ ಥರ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾ ಇರೋದ್ರಿಂದ ಮೊದಲೇ ಬೇಸರದಲ್ಲಿ ಇದ್ದಂಥ ಸೀರಿಯಲ್ ವೀಕ್ಷಕರಿಗೆ ಇದೀಗ ಇನ್ನೊಂದು ಶಾಕಿಂಗ್ ಸುದ್ದಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಇನ್ನೊಬ್ಬ ಪಾತ್ರಧಾರಿ ಹೊರ ನಡೀತಾ ಇರೋದು. ಸೊ ಇದನ್ನು ನೋಡುವಂಥ ವೀಕ್ಷಕರು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೀರಿಯಲ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ನಾವು ಇಷ್ಟಪಟ್ಟು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದ ಹಾಗೇನೆ ಇದಕ್ಕಿದ್ದ ಹಾಗೆ ಪಾತ್ರಧಾರಿಗಳು ಎಕ್ಸ್ಚೇಂಜ್ ಆಗೋದು, ಪಾತ್ರಧಾರಿಗಳು ಬಿಟ್ಟು ಹೋಗೋದು ಅಥವಾ ಆ ಪಾತ್ರವನ್ನು ಮುಗಿಸೋದು, ಈ ರೀತಿಯಾಗಿ ಮಾಡೋದ್ರಿಂದ ನೋಡುಗರಿಗೆ ಹೇಗೆ ತಾನೇ ಆ ಸೀರಿಯಲ್ ನೋಡಬೇಕು ಅಂತ ಅನಿಸುತ್ತೆ. ಇವತ್ತಿನವರೆಗೂ ಒಬ್ಬರಿದ್ದವರು ನಾಳೆಯಿಂದ ಇನ್ನೊಬ್ಬರು ಆಗಿರ್ತಾರೆ. ಇದು ಕಂಟಿನ್ಯೂಟಿ ಇರೋದಿಲ್ಲ. ಈ ರೀತಿಯಾಗಿ ಮಾಡೋದ್ರ ಬದಲು ನೀವು ಸೀರಿಯಲನ್ನು ಮಾಡೋದೇ ಬೇಡ. ಒಂದು ಪಾತ್ರವನ್ನು ಒಪ್ಕೊಂಡು ನಿಭಾಯಿಸುವಂಥ ಸಂದರ್ಭದಲ್ಲಿ ಬದ್ಧತೆ ಅನ್ನೋದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾವುದೋ ಒಂದು ಸೀರಿಯಲನ್ನು ಒಪ್ಕೊಂಡಾಗ ಅದು ಕೊನೆಯವರೆಗೂ ಕೂಡ ಚೆನ್ನಾಗಾಗೋವರೆಗೂ ಜೊತೆಗಿರಬೇಕು. ನಿಮಗೆ ಯಾವುದೋ ಒತ್ತಡ ಬಂತು ಅಥವಾ ಇನ್ನೆಲ್ಲೋ ಬೆಟರ್ ಆಫರ್ ಬಂತು ಅಂತ ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ. ಮೊದಲು ಯಾವ್ದು ಅವಕಾಶ ಬಂದಿತ್ತು ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದ ಹಾಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಕಾರುಣ್ಯ ಪಾತ್ರಧಾರಿ ಔಟ್ ಆಗಿದ್ದಾರೆ. ಹೌದು, ಕಾರುಣ್ಯ ಪಾತ್ರಧಾರಿಯಾಗಿ ಮೇಘನಾ ಅವರು ನಟಿಸ್ತಾ ಇದ್ರು. ಮೇಘನಾ ಚೆನ್ನಾಗೇ ನಟಿಸ್ತಾ ಇದ್ರು. ಕೀರ್ತಿ ಅಮ್ಮನ ಪಾತ್ರಧಾರಿಯಾಗಿ ಅವರು ಅಭಿನಯಿಸ್ತಾ ಇದ್ರು. ಈಗಾಗಲೇ ಮಗಳ ಎಡವಟ್ಟು, ಮಗಳ ಹತಾಶೆ, ಮಗಳ ಪ್ರೀತಿ ಎಲ್ಲವನ್ನೂ ಕಣ್ಣೆದುರೇ ನೋಡಿರುವಂಥ ತಾಯಿ ಮಗಳನ್ನು ಸರಿದಾರಿಗೆ ತರೋದಕ್ಕೆ ಏನೆಲ್ಲ ಶತಪ್ರಯತ್ನಗಳನ್ನು ಪಡ್ತಾಳೆ ಅನ್ನೋದು ಈ ಸೀರಿಯಲ್ನಲ್ಲಿ ಆಕೆಯ ಪಾತ್ರದ ಜವಾಬ್ದಾರಿ ಆಗಿತ್ತು. ಇನ್ನೇನು ಎಲ್ಲವೂ ಚೆನ್ನಾಗೇ ಇದೆ ಅನ್ನುವಾಗ ಈಗ ತಾನೇ ಮೇಘನಾಗೂ ಕೂಡ ಆಫರ್ಗಳು ಬರ್ತಾ ಇತ್ತು. ಮೇಘನಾ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ರು. ಈಗಲೇ ಮೇಘನಾ ಅವರು ಈ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದಾರೆ. ಕಾರುಣ್ಯ ಪಾತ್ರಧಾರಿ ಮೇಘನಾ ಈ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದು ಈಗಾಗಲೇ ಈ ಪಾತ್ರಕ್ಕೆ ರೇಣುಕಾ ಅವರು ಹೊಸದಾಗಿ ಬಂದು ಸೇರ್ಪಡೆ ಆಗಿದ್ದಾರೆ. ಕನ್ನಡದಲ್ಲೇ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿರುವಂಥ ರೇಣುಕಾ ಅವರು ಇನ್ನು ಮುಂದೆ ಕಾರುಣ್ಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಸಹಜವಾಗಿ ನೋಡುಗರಿಗೆ ಕಿರಿಕಿರಿ ಆಗ್ತಿದೆ. ಒಮ್ಮೆ ಮಾಡಿದವರು ಇನ್ನೊಮ್ಮೆ ಆ ಪಾತ್ರ ಮಾಡದೇ ಇರೋದು ನಿಜವಾಗ್ಲೂ ಬೇಸರದ ಸುದ್ದಿ. ಇನ್ನೊಂದು ಕಡೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆಯೇ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಹೊಸ ಸೀರಿಯಲ್ಗಳು ಬರ್ತಾ ಇದೆ. ಅಂಥದ್ರಲ್ಲಿ ಇದೀಗ ಪೈಪೋಟಿ ಯುಗ. ಜಿ ಮತ್ತು ಕಲರ್ಸ್ ನಡುವೆ ಪೈಪೋಟಿ ನಡೀತಾ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಯಾವ ಸೀರಿಯಲ್ TRP ಸ್ಥಾನದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೋ ಆ ಸೀರಿಯಲ್ ಟ್ರೆಂಡಿಂಗ್ನಲ್ಲಿ ಇರುತ್ತೆ. ಈ ಹಿಂದೆ ಇದೇ ಕಲರ್ಸ್ ಕನ್ನಡದಲ್ಲಿ ಪುಟ್ಟಗೌರಿಯ ಮದುವೆ ಸೇರಿದಂತೆ ಅನೇಕ ಸೀರಿಯಲ್ಗಳು ವರ್ಷಾನುಗಟ್ಟಲೆ ಪ್ರಸಾರ ಆಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಕೆಲವರಿಗೆ ಅದು ಇರಿಟೇಷನ್ನು ಆಗಿತ್ತು. ಆದರೆ ಕನ್ನಡತಿ ಸೀರಿಯಲ್ ಶುರು ಆದಮೇಲೆ ಒಂದು ಟ್ರೆಂಡ್ ಶುರು ಆಯಿತು. ಚೆನ್ನಾಗಿ ಮೂಡ್ ಬರ್ತಾ ಇದ್ರೂ ಅಥವಾ ಚೆನ್ನಾಗಿ ಇಲ್ಲದೆ ಇದ್ರೂ ಭಾಳ ವರ್ಷಗಳ ಕಾಲ ಆ ಸೀರಿಯಲನ್ನು ಓಡಿಸೋದೆ, ಅರ್ಧಕ್ಕೆ ಸ್ಟಾಪ್ ಮಾಡೋದು. ಇದೀಗ ಬೃಂದಾವನ ಸೀರಿಯಲ್ ಕತೆ ಕೂಡ ಅದೇ ಆಗಿದೆ. ಶುರುವಾದಾಗ ಈ ಸೀರಿಯಲ್ಗೆ ಇದ್ದಂಥ ಜೋಶೇ ಬೇರೆ. ಯಾಕಂದರೆ ಇದು ತುಂಬು ಕುಟುಂಬದ ಕಥೆಯನ್ನು ಉಳ್ಳಂಥ ಒಂದು ಸ್ಟೋರಿ ಆಗಿತ್ತು. 30-32 ಜನ ಒಂದು ಕುಟುಂಬದಲ್ಲಿ ಇದ್ದರೆ ಹೇಗೆಲ್ಲ ಇರುತ್ತೆ ಅನ್ನೋದು.
ಹೇಳ್ಬೋದು. ಶುರುವಾದಾಗ ಎಲ್ರಿಗೂ ಖುಷಿ ಆಗಿತ್ತು. ಇತ್ತೀಚೆಗೆ ನಾವು ಅಪ್ಪ ಅಮ್ಮ ಮಕ್ಕಳು ಇಷ್ಟೇ ಜನ ಇರುವಂಥ ಫ್ಯಾಮಿಲಿಯನ್ನು ನೋಡಿರ್ತೀವಿ. ಆದರೆ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಈ ಥರದ್ದೊಂದು ಕಥೆ ಇರುವಂಥ ಸೀರಿಯಲ್ ಬರ್ತಾ ಇರೋದ್ರಿಂದ ಅದು ನೋಡುಗರ ಮೇಲೂ ಕೂಡ ಎಫೆಕ್ಟ್ ಬೀರ್ಬೋದು. ಇಂಥ ಸಂದರ್ಭದಲ್ಲಿ ಈ ಒಂದು ಸೀರಿಯಲ್ ಅವಶ್ಯಕವಾಗಿ ಬೇಕಾಗಿತ್ತು ಅಂತ ತುಂಬ ಜನ ಭಾವಿಸಿದರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಈ ಸೀರಿಯಲ್ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಆಗಲೇ ಇಲ್ಲ, ಜನ ನೋಡಲೇ ಇಲ್ಲ. ಬೃಂದಾವನ ಶುರುವಾದ ಕೆಲವೇ ದಿನಗಳಲ್ಲಿ ಹೀರೋನನ್ನು ಬದಲಾವಣೆ ಮಾಡಿ ಅದೊಂದು ರೀತಿಯಲ್ಲಿ ದೊಡ್ಡ ಬದಲಾವಣೆ ಆಗಿತ್ತು. ಅದ್ಯಾಕೆ ಹೀರೋನ್ ಬದಲು ಮಾಡಬೇಕಾಗಿತ್ತು ಅನ್ನೋದು ಪ್ರಶ್ನೆ ಆಗಿತ್ತು. ಇದೆಲ್ಲದರ ನಡುವೆ ಸೀರಿಯಲ್ ಹೆಂಗೋ ನಡೀತಾ ಇದೆ ಅಂದ್ಕೊಳ್ತಾ ಇದ್ದ ಹಾಗೇನೆ ಇದೀಗ ಸೀರಿಯಲ್ ವೈಂಡ್ ಅಪ್ ಆಗ್ತಾ ಇದೆ. ಹುಡುಗ ಈಗ ತಾನೇ ಇನ್ನೊಬ್ಬಳ ಪ್ರೀತಿಯಲ್ಲಿ ಬಿದ್ದಿದ್ದ, ಹೆಂಡತಿಗೆ ಮೋಸ ಮಾಡೋದಕ್ಕೆ ರೆಡಿ ಇದ್ದ. ಕತೆ ಶುರು ಆಗ್ತಿದೆ ಅನ್ನುವಾಗಲೇ ಕತೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಹನಾ ಮನೆಗೆ ಬಂದಾಯಿತು, ಸಹನಾ ತಾಯಿಗುಳ್ಳೆ ಬುದ್ಧಿ ಬಂದಾಯಿತು, ಸಹನಾಗೆ ಈಗ ಆಲ್ರೆಡಿ ನಾನು ಪ್ರೀತಿ ಮಾಡ್ತಿರೋ ಹುಡುಗನಿಗೆ ಮದುವೆ ಆಗಿದೆ ಅನ್ನೋದು ಕೂಡ ಗೊತ್ತಾಯಿತು. ಸೊ ಅಲ್ಲಿಗೆ ಎಲ್ಲವೂ ಸುಖಾಂತ್ಯ ಕಾಣ್ತಾ ಇದೆ. ಸೊ ಹೀಗೆ ಶುರುವಾದ ಸೀರಿಯಲನ್ನು ಇಷ್ಟು ಆತುರದಲ್ಲಿ ಮುಗಿಸೋ ಹಾಗಿದ್ರೆ ಇಷ್ಟು ದೊಡ್ಡ ಸೀರಿಯಲನ್ನು ಇಷ್ಟು ಒಳ್ಳೆ ಕಲಾವಿದರುಗಳನ್ನು ಬಳಸ್ಕೊಂಡು ಈ ಸೀರಿಯಲ್ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನು ವೀಕ್ಷಕರು ಮಾಡ್ತಿದ್ದಾರೆ. ನಿಮಗೂ ಹಾಗೆ ಅನಿಸಿದರೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.